ಮಾಡಿದವರು ಪಾಪ ಆಡ್ದವ್ರು ಬಾಯಲ್ಲಿ ಅನ್ನೋ ಹಾಗೆ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಯಲ್ಲಿ ಕೋಟಿ ಕೋಟಿ ಡೀಲ್ ಬಗ್ಗೆ ಮಾತಾಡಿದ್ದಾರೆ. ಇದೀಗ ಬಿಜೆಪಿ ಮುಖಂಡನ ಆರೋಪಗಳ ಬಗ್ಗೆ ಬಾಯ್ಬಿಡಿಸೋದಕ್ಕೆ SIT ಮುಂದಾಗಿದೆ. ಸರ್ಕಾರ ಪತನದ ಲೆವೆಲ್ಗೆ ಅಕ್ರಮ ಇದರಲ್ಲಿ ಅಡಗಿದೆಯಾ ಅಂತ ಕೆದಕೋದಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಪೆನ್ ಡ್ರೈವ್ ಪ್ರಕರಣ ಸರ್ಕಾರಕ್ಕೆ ಅಪಶಕುನ ಆಗ್ತಿದ್ಯಾ? ಸರ್ಕಾರವನ್ನೇ ಸರ್ವನಾಶ ಮಾಡುವ ಶಕ್ತಿ ಈ ಅಶ್ಲೀಲ ವಿಡಿಯೋ ಹರಿಬಿಟ್ಟಿದ್ರ ಹಿಂದೆ ಅಡಗಿದ್ಯಾ? ಹೀಗೊಂದು ಪ್ರಶ್ನೆ SITಗೆ ಕಾಡ್ತಾ ಇದೆ. ಯಾಕಂದ್ರೆ ಪೆನ್ ಡ್ರೈವ್ ಕೇಸ್ನಲ್ಲಿ ಆಡಿಯೋ ಹರಿಬಿಡುತ್ತಾ ಪಂಚ್ ಮೇಲೆ ಪಂಚ್ ಡೈಲಾಗ್ ಹೊಡಿತಾ ಇದ್ದ ದೇವರಾಜೇಗೌಡ ಈಗ ಅಂಧರಾಗಿದ್ದಾರೆ. ಬಾಯಲ್ಲಿ ಆಡಿದ್ದು ಬೆನ್ನಿಗೆ ಮೂಲ ಮಾಡಿಕೊಂಡು ಜೈಲು ಪಾಲಾಗಿದ್ದಾರೆ. ಇದೀಗ SIT ಅಧಿಕಾರಿಗಳು ವಿಡಿಯೋ ಆಡಿಯೋಗಳ ಅಸಲಿಯತ್ತಿನ ಬಗ್ಗೆ ಬಾಯ್ ಬಿಡಿಸಲು ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಪೆನ್ ಡ್ರೈವ್ ಹಂಚಿಕೆ ಕೇಸ್ ಕೈ ಸರ್ಕಾರವನ್ನೇ ಅಲ್ಲಾಡಿಸುವ ಲೆವೆಲ್ಗಿದ್ಯಾ ಅಕ್ರಮ? ಸರ್ಕಾರ ಬೀಳುತ್ತೆ. ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಸರ್ಕಾರ ಇರಲ್ಲ ಅಂತ ಬಿಜೆಪಿ ನಾಯಕರು ಡಂಗೂರ ಸಾರ್ತಿದ್ದಾರೆ. ಇದೇ ಹೊತ್ತಲ್ಲಿ ಪೆನ್ ಡ್ರೈವ್ ಕೇಸ್ ಸರ್ಕಾರ ಪತನಕ್ಕೆ ಮುನ್ನುಡಿ ಬರೆಯುತ್ತಾ ಎಂಬ ಡೌಟ್ ಕ್ರಿಯೇಟ್ ಆಗಿದೆ. ಈ ಕೇಸ್ನಲ್ಲಿ ಬರ್ತಾ ಇರೋ ಸಾಕ್ಷ್ಯಗಳು ಸರ್ಕಾರಕ್ಕೆ ಮೂಲವಾಗ್ತಿದ್ಯಾ ಎಂಬ ಮಟ್ಟಿಗೆ ತನಿಖೆ ನಡೀತಾ ಇದೆ. ಇದೇ ನಿಟ್ಟಿನಲ್ಲಿ ದೇವರಾಜೇಗೌಡನ ಕಸ್ಟಡಿ ಮುಗಿತಾ ಇದ್ದಂತೆ ಮತ್ತೆ ಕಸ್ಟಡಿಗೆ ಪಡೆದು SIT ಅಧಿಕಾರಿಗಳು ಪ್ರಕರಣದ ಬೇರನ್ನೇ ಅಲುಗಾಡಿಸಲು ಮುಂದಾಗಿದ್ದಾರೆ. ಮತ್ತೆ ವಶಕ್ಕೆ ಪಡೆದು ಹಾಸನದಿಂದ ಬೆಂಗಳೂರಿಗೆ ಕರೆತಂದು ತೀವ್ರ ವಿಚಾರಣೆ ನಡೆಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಅಶ್ಲೀಲ ವಿಡಿಯೋಗಳು ಇದ್ದ ಪೆನ್ ಡ್ರೈವ್ನ ಕಾರ್ತಿಕ್ ಬಳಿಯಿಂದ ತೆಗೆದುಕೊಂಡಿದ್ದಾಗಿ ದೇವರಾಜೇಗೌಡ ಒಪ್ಕೊಂಡಿದ್ದಾರೆ. ಬಳಿಕ ಪೆನ್ ಡ್ರೈವ್ನಲ್ಲಿ ಇರೋದೇನು, ಯಾರಿಂದ ಮೊದಲು ಶೇರ್ ಆಗಿದ್ದು ಅಂತ SIT ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಈ ವೇಳೆ ಕಾರ್ತಿಕ್ ಗೌಡ SITಗೆ ಕೊಟ್ಟಿರೋ ಪೆನ್ ಡ್ರೈವ್ನಲ್ಲಿರೋದೇ ಬೇರೆ, ದೇವರಾಜೇಗೌಡ ಕೊಟ್ಟಿರೋ ಪೆನ್ ಡ್ರೈವ್ಗಳಲ್ಲಿ ಇರೋದೇ ಬೇರೆ ಅನ್ನೋದು SIT ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಕಾರ್ತಿಕ್ ದೇವರಾಜೇಗೌಡರಿಗೆ ಕೊಟ್ಟ ಪೆನ್ ಡ್ರೈವ್ ಎಲ್ಲಿ ಹೋಯಿತು? DK ಶಿವಕುಮಾರ್, ಶಿವರಾಮೇಗೌಡ ಬಗ್ಗೆ ಹರಿಬಿಟ್ಟಿದ್ದ ಆಡಿಯೋಗಳು, ವಿಡಿಯೋಗಳಲ್ಲಿ ಏನಿದೆ ಅಂತ ದೇವರಾಜೇಗೌಡನ ಬಳಿ ಬಾಯ್ಬಿಡಿಸಲು ಮುಂದಾಗಿದ್ದಾರೆ. ಇನ್ನು ದಾಖಲೆ ಇವೆ ಅಂತ ದೇವರಾಜೇಗೌಡ ಊರು ತುಂಬಾ ಸಾರ್ತಿದ್ದು, ಅವರ ಹತ್ರ ಇರೋ ಅಂಥ ದಾಖಲೆಗಳೇನು ಅಂತ ತನಿಖೆ ನಡೆಸಲು SIT ಮುಂದಾಗಿದೆ. ಜೊತೆಗೆ ಒಂದು ವೇಳೆ ದಾಖಲೆಗಳು ಇದ್ರೂ ಅವು ಕಾಂಗ್ರೆಸ್ ಸರ್ಕಾರವನ್ನ ಪತನಗೊಳಿಸುವ ಲೆವೆಲ್ಗೂ ಅಕ್ರಮ ನಡೆದಿದ್ಯಾ? ಈ ಬಗ್ಗೆ SIT ತೀವ್ರ ತನಿಖೆ ನಡೆಸಲು ಮುಂದಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ ಜೊತೆಗೆ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಇವೆರಡನ್ನೂ ಮೈಮೇಲೆ ಹಾಕಿಕೊಂಡಿರೋ ದೇವರಾಜೇಗೌಡ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾರೆ. ಆದ್ರೆ ಪೊಲೀಸ್ ಕಸ್ಟಡಿಯಲ್ಲಿದ್ಕೊಂಡೇ ದಿನಕ್ಕೊಂದು ಬಾಂಬ್ ಸಿಡಿಸ್ತಿದ್ದಾರೆ. ಇದೀಗ ಇವರು ಆಡ್ತಿರೋ ಮಾತುಗಳು ನಿಜಾನಾ ಅಥವಾ ಸರ್ಕಾರ ಬೀಳಿಸುವ ರೇಂಜ್ಗೆ ಪೊಳ್ಳು ಮಾತುಗಳನ್ನ ಆಡ್ತಿದ್ದಾರಾ ಅನ್ನೋದೇ SITಗೆ ಕಾಡ್ತಾ ಇರೋ ಪ್ರಶ್ನೆಯಾಗಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.